ಇವರು ಮೈಸೂರಿನ ಮಹಾರಾಜರಾದ 10ನೇ ಶ್ರೀ ಚಾಮರಾಜೇಂದ್ರ ಒಡೆಯರವರ ಆಳ್ವಿಕೆಯ ಕಾಲದಲ್ಲಿ ಕಾಯೌ ಶ್ರೀ ಗೌರಿ ಕರುಣಾಲಹರಿ ತೋಯಾಜಾಕ್ಷಿ ಶಂಕರೀಶ್ವರಿ ಎಂಬ ರಾಜ್ಯಗೀತೆಯನ್ನು ರಚಿಸಿದಂತಹ ಬಸವಪ್ಪ ಶಾಸ್ತ್ರಿಗಳು. 2 ಮೇ 1843ರಲ್ಲಿ ರಾಮನಗರ ಜಿಲ್ಲೆಯ ಮಾಗಡಿ ಸಮೀಪದ ನಾರಸಂದ್ರದಲ್ಲಿ ಜನಿಸುತ್ತಾರೆ. ಇವರ ತಂದೆ ಮೈಸೂರು ದೊರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದ ಪುರೋಹಿತರಾಗಿದ್ದಂತಹ ಮಹದೇವ ಶಾಸ್ತ್ರಿ ಮತ್ತು ತಾಯಿ ಬಸವಮ್ಮ. ಇವರು ಜಗದ್ಗುರು ರೇಣುಕಾಚಾರ್ಯ ಸಂಪ್ರದಾಯಕ್ಕೆ ಸೇರಿದಂತಹ ವೀರಮಹೇಶ್ವರ ವಂಶಸ್ಥರು. ಬಾಲ್ಯದಲ್ಲಿಯೇ ಪೋಷಕರನ್ನು ಕಳೆದುಕೊಂಡಂತಹ ಇವರಿಗೆ ಅಳಿಯ ಲಿಂಗರಾಜರ ಕೃಪಾಶೀರ್ವಾದ ದೊರಕುತ್ತದೆ. ಅನಂತರ ಅರಮನೆಯ ಆಶ್ರಯವನ್ನು ಪಡೆದಂತಹ ಬಸವಪ್ಪ ಶಾಸ್ತ್ರಿಗಳು ಗರಳಪುರಿ ಶಾಸ್ತ್ರಿಗಳ ಬಳಿ ವಿದ್ಯಾಭ್ಯಾಸವನ್ನ ಮಾಡಿದರು. ಬಾಲಕರಾಗಿದ್ದಂತಹ ಚಾಮರಾಜ ಒಡೆಯರಿಗೆ ವಿದ್ಯಾಗುರುಗಳಾಗುತ್ತಾರೆ. ಸಂಗೀತ, ವೇದ, ಸಂಸ್ಕೃತಿ, ಕನ್ನಡಾದಿಗಳಲ್ಲಿ ಪಂಡಿತರಾಗಿದ್ದಂತಹ ಬಸವಪ್ಪ ಶಾಸ್ತ್ರಿಗಳು ತಮ್ಮ 18ನೇ ವಯಸ್ಸಿನಲ್ಲಿಯೇ ಕೃಷ್ಣರಾಜಾಭ್ಯುದಯ ಎಂಬ ಗ್ರಂಥವನ್ನು ರಚಿಸಿ 3ನೇ ಕೃಷ್ಣರಾಜ ಒಡೆಯರಿಗೆ ಅರ್ಪಿಸುತ್ತಾರೆ. ಕನ್ನಡದಲ್ಲಿ ಅಭಿನಯ ನಾಟಕಗಳೇ ಇಲ್ಲದಿದ್ದಾಗ ಶಾಸ್ತ್ರಿಗಳು ಕನ್ನಡಿಸಿದ ರತ್ನಾವಳಿ, ವಿಕ್ರಮೋರ್ವಶೀಯ, ಉತ್ತರ ರಾಮಚರಿತ ಮತ್ತು ಚಂಡಕೌಶಿಕ ನಾಟಕಗಳು ರಂಗದ ಮೇಲೆ ಪ್ರದರ್ಶನಗೊಂಡು ಜನರ ಮನ್ನಣೆ ಪಡೆದವು. ಇವರು ಸಂಸ್ಕೃತ ಕವಿಯಾದಂತಹ ಕಾಳಿದಾಸನ ಭಕ್ತರಾಗಿದ್ದರು. ಇವರು ಕಾಳಿದಾಸನ ಶಾಕುಂತಲ ಹಾಗೂ ಇತರ ಕೃತಿಗಳನ್ನು ಅಪೂರ್ವವಾಗಿ ಭಾಷಾಂತರಿಸಿ ದಿವಾನ್ ರಂಗಚಾರ್ಲು ಅವರಿಂದ ಅಭಿನವ ಕಾಳಿದಾಸ ಎಂಬ ಬಿರುದನ್ನು ಪಡೆದುಕೊಳ್ಳುತ್ತಾರೆ. ಇವರ ಭಾಷಾಂತರ ಕೃತಿಗಳು ಕಾಳಿದಾಸನ ಅಭಿಜ್ಞಾನ ಶಾಕುಂತಲ, ವಿಕ್ರಮೋರ್ವಶೀಯ, ಭವಭೂತಿಯ ಉತ್ತರ ರಾಮಚರಿತೆ, ಮಾಲತಿ ಮಾಧವ, ಶ್ರೀಹರ್ಷನ ರತ್ನಾವಳಿ, ಕ್ಷೇಮೀಶ್ವರನ ಚಂಡಕೌಶಿಕ, ಭಾತೃಹರಿಯ ನೀತಿ ಶತಕ, ಶೃಂಗಾರ ಶತಕ, ವೈರಾಗ್ಯ ಶತಕ, ಬಾಣನ ಹರ್ಷಚರಿತೆ, ಶೇಕ್ಸ್ಪಿಯರ್ನ ಒಥೆಲೋ ನಾಟಕದ ರೂಪಾಂತರವಾದಂತಹ ಶೂರಸೇನ ಚರಿತೆ. ಕರ್ನಾಟಕ ಶಾಕುಂತಲ ನಾಟಕಂ ಅನ್ನುವಂಥದ್ದು ಬಸವಪ್ಪ ಶಾಸ್ತ್ರಿಗಳ ಕವಿಕುಲ ಗುರುಗಳಾದ ಕಾಳಿದಾಸನ ಅಭಿಜ್ಞಾನ ಶಾಕುಂತಲದ ಕನ್ನಡ ಭಾಷಾಂತರ. ಕಾಳಿದಾಸನ ಕಲಾಶಕ್ತಿ ಶಾಕುಂತಲ ನಾಟಕದಲ್ಲಿ ಪರಿಣಿತಿಗೊಂಡಿದ್ದರೆ ಬಸವಪ್ಪ ಶಾಸ್ತ್ರಿಗಳ ಭಾಷಾಂತರ ಕಲೆ ಕನ್ನಡ ಶಾಕುಂತಲ ನಾಟಕದಲ್ಲಿ ಪರಿಣಿತಿಗೊಂಡಿದೆ. ಕಾಳಿದಾಸನ ಶಾಕುಂತಲ ಪ್ರಪಂಚದ ಎಲ್ಲಾ ಭಾಷೆಗಳಲ್ಲಿಯೂ ಪರಿವರ್ತಿತವಾಗಿದೆ. ಆದರೆ ಎಲ್ಲ ಪರಿವರ್ತನೆಗಿಂತಲೂ ಬಸವಪ್ಪ ಶಾಸ್ತ್ರಿಯವರದೇ ಉತ್ತಮ ಎಂದು ಪ್ರಶಂಸೆಗೆ ಪಾತ್ರವಾಗಿದೆ. ಆದ್ದರಿಂದಲೇ ಅವರನ್ನು ಅಭಿನವ ಕಾಳಿದಾಸ ಎಂದೇ ಕರೆಯುವಂಥದ್ದು. 5 ಅಂಕಗಳ ವಿಕ್ರಮೋರ್ವಶೀಯ ನಾಟಕದಲ್ಲಿ 4 ಅಂಕಗಳು ಮಾತ್ರ ಉಪಲಬ್ಧವಿದ್ದು 5ನೇ ಅಂಕವನ್ನು MG ನಂಜುಂಡರಾಧ್ಯರವರು ಪೂರ್ಣಗೊಳಿಸಿ ಪ್ರಕಟಿಸಿದ್ದಾರೆ. ದೇವವೇಶ್ಯೆಯಾದಂತಹ ಊರ್ವಶಿಯು ಕುಬೇರ ಭವನದಿಂದ ಹಿಂತಿರುಗಿ ಬರುವಾಗ ಕೇಶಿ ಎಂಬ ದಾನವನಿಂದ ಬಂಧಿತಳಾಗಿ ಪುರೋರ್ವಸು ಎಂಬ ರಾಜನಿಂದ ಬಂಧ ವಿಮುಕ್ತಳಾಗುತ್ತಾಳೆ. ಆತನು ಪುರವಂಶದ ಸುಪ್ರಸಿದ್ಧ ದೊರೆ, ವಿಕ್ರಮ ಎಂಬ ಅನ್ವರ್ಥ ಬಿರುದುಳ್ಳವನು. ಈ ಕತೆ ವೇದ ಹಾಗೂ ಪುರಾಣಗಳಲ್ಲಿ ಸೂಚ್ಯವಾಗಿ ಬಂದಿದ್ದರೂ ಕಾಳಿದಾಸನ ಕೈಯಲ್ಲಿ ಚಿನ್ನದಂತೆ ಮೆರಗು ಪಡೆದು ಸುಪ್ರಸಿದ್ಧ ನಾಟಕವಾಗಿದೆ. ಬಸವಪ್ಪ ಶಾಸ್ತ್ರಿಗಳ ಶ್ರೀಹರ್ಷನ ರತ್ನಾವಳಿ ಎನ್ನುವಂತಹ ಭಾಷಾಂತರ ನಾಟಕದ ವಸ್ತು ಉದಯನ ಮಹಾರಾಜನ ಪ್ರೇಮದ ಕಥೆಯಾಗಿರುವಂಥದ್ದು. ರತ್ನಾವತಿ ಸಿಂಹಳ ರಾಜನ ಪುತ್ರಿ. ಅವಳ ಕೈ ಹಿಡಿದವನು ಚಕ್ರವರ್ತಿಯಾಗುವನೆಂಬುದು ಸಿದ್ಧಾದ್ದೇಶ. ಸಿಂಹಳ ರಾಜ ತನ್ನ ಪುತ್ರಿಯನ್ನು ಉದಯನ ರಾಜನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಇಚ್ಛಿಸುತ್ತಾನೆ. ಆದರೆ ಉದಯನ ಮಹಾರಾಜ ವಾಸವದತ್ತೆಯನ್ನು ಪ್ರೀತಿಸಿ ಮದುವೆಯಾಗಲು ನಿರ್ಧರಿಸುತ್ತಾನೆ. ಈ ಮದುವೆಯನ್ನು ನಿಲ್ಲಿಸಲು ಮಂತ್ರಿ ಯೌಗಂಧರಾಯಣನು ವಾಸವದತ್ತೆ ಸತ್ತಳೆಂದು ಸುದ್ದಿ ಹಬ್ಬಿಸುತ್ತಾನೆ. ವಾಸವದತ್ತೆಯನ್ನು ಬಂಧಿಸಿ ಅವಳನ್ನು ಸಮುದ್ರ ಮಧ್ಯೆ ನೌಕಾಘಾತ ಮಾಡಬೇಕೆಂದು ಸೇವಕರನ್ನು ಕಳುಹಿಸುತ್ತಾನೆ. ಆದರೆ ಆಕೆ ಹೇಗೋ ಪಾರಾಗಿ ಸಾಗರಿಕೆ ಎಂಬ ಗುಪ್ತನಾಮದಿಂದ ಅರಮನೆಯನ್ನು ಸೇರುತ್ತಾಳೆ.
ಕೊನೆಗೊಮ್ಮೆ ರಾಜನ ದೃಷ್ಟಿ ಅವಳ ಮೇಲೆ ಬಿದ್ದು ಪ್ರಥಮ ದರ್ಶನದಲ್ಲೇ ಪ್ರೇಮಾಂಕುರವಾಗಿ ಸಾಮಾನ್ಯ ಎಡರು ತೊಡರುಗಳು ಸೃಷ್ಟಿಯಾಗಿ ವಾಸವದತ್ತೆಯೇ ತನ್ನಿನಿಯನಾದಂತಹ ಉದಯನ ರಾಜನಿಗೆ ಅನ್ಯಳನ್ನು ವಿವಾಹ ಮಾಡಿಕೊಡುವಂತಹ ಸನ್ನಿವೇಶ ಬಂದುಬಿಡುತ್ತದೆ. ಈ ನಾಟಕವನ್ನು ಬಸವಪ್ಪ ಶಾಸ್ತ್ರಿಗಳು ಮೂಲದ ಭಾಷೆ, ಭಾವ, ರೀತಿ, ರಸಗಳೊಂದಿಗೆ ಅಮೋಘವಾದಂತಹ ರೀತಿಯಲ್ಲಿ ಭಾಷಾಂತರಿಸಿದ್ದಾರೆ. ಸಂಸ್ಕೃತದಲ್ಲಿ ಪ್ರಸಿದ್ಧ ಕವಿಯಾದಂತಹ ಭವಭೂತಿಯು ರಚಿಸಿದಂತಹ ಉತ್ತರ ರಾಮಚರಿತೆಯನ್ನು ಬಸವಪ್ಪ ಶಾಸ್ತ್ರಿಗಳು ಕರ್ನಾಟಕ ಉತ್ತರ ರಾಮಚರಿತೆ ನಾಟಕಂ ಎಂದು ಭಾಷಾಂತರಿಸಿದರು. ಅಲ್ಲಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಮಾಡುವುದರ ಮೂಲಕ ಚಾಮರಾಜೇಂದ್ರ ನಾಟಕ ಸಭೆಗೆ ಈ ನಾಟಕವನ್ನಿತ್ತರು. ಬಸವಪ್ಪ ಶಾಸ್ತ್ರಿಗಳ ಮತ್ತೊಂದು ಭಾಷಾಂತರ ನಾಟಕ ಕ್ಷೇಮೇಂದ್ರನ ಚಂಡಕೌಶಿಕ. ಹರಿಶ್ಚಂದ್ರೋಪಾಖ್ಯಾನವನ್ನ ಆಧರಿಸಿ ಮಾರ್ಕಂಡೇಯ ಪುರಾಣಾಂತರ್ಗತವಾಗಿ ಈ ಕಥಾ ಸನ್ನಿವೇಶವನ್ನು ಅಭಿನಯಕ್ಕೆ ಅಳವಡಿಸಿದ್ದವರು ಕ್ಷೇಮೇಶ್ವರರು. ಹರಿಶ್ಚಂದ್ರನ ಮೂಲ ಕಥೆಯಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಂಡಿರುವಂತಹ ಕ್ಷೇಮೇಶ್ವರರು ರಾಜಾರಾಣಿಯರ ಉದಾತ್ತ ಸ್ವಭಾವ, ಅವರಿಗೆ ಒದಗಿದಂತಹ ಎಡರುಗಳು, ವಿಶ್ವಾಮಿತ್ರ ಕೌಶಿಕನು ಚಂಡನಾಗಿ ಇವರಿಗೆ ಕೊಡುವಂತಹ ಅತಿಮಾನುಷ ಕಿರುಕುಳ, ಚಂದ್ರಮತಿಯ ವಿಕ್ರಯ, ಸ್ಮಶಾನದ ಕರುಣಾದ್ರಾವಕ ದೃಶ್ಯ ಮುಂತಾದವುಗಳು ಹರಿಶ್ಚಂದ್ರನ ಮೇಲೆ ಪ್ರೇಕ್ಷಕರಲ್ಲಿ ಕರುಣೆಯನ್ನು ಸೃಷ್ಟಿಸುತ್ತದೆ. ಈ ನಾಟಕದಲ್ಲಿ ಹರಿಶ್ಚಂದ್ರನ ಸತ್ಯಕ್ಕಿಂತಲೂ ಕೌಶಿಕನ ಚಂಡತನವೇ ಪ್ರಧಾನವಾಗಿರುವುದರಿಂದ ಇದಕ್ಕೆ ಚಂಡಕೌಶಿಕವೆಂದೇ ಹೆಸರು. 5 ಅಂಕಗಳಿರುವಂತಹ ಈ ನಾಟಕವನ್ನ ಶಾಸ್ತ್ರಿಗಳು ಪೂರ್ತಿ ಮಾಡಲಾಗಲಿಲ್ಲ. 4 ಅಂಕಗಳನ್ನು ಪೂರ್ತಿ ಮಾಡುವಷ್ಟರಲ್ಲಿ ಅವರು ಆಕಸ್ಮಿಕ ಮರಣಕ್ಕೀಡಾಗುತ್ತಾರೆ. ಕೊನೆಯ 5ನೇ ಅಂಕವನ್ನ ದೇವಶಿಖಾಮಣಿ ಅಳಸಿಂಗಾಚಾರ್ಯರು ಕನ್ನಡಿಸಿದ್ದಾರೆ. ಬಸವಪ್ಪ ಶಾಸ್ತ್ರಿಗಳು ಶೇಕ್ಸ್ಪಿಯರ್ನ ಒಥೆಲೋ ಅನ್ನುವಂತಹ ನಾಟಕವನ್ನ ಕನ್ನಡಕ್ಕೆ ರೂಪಾಂತರಿಸಿದ್ದಾರೆ. ಇಂಗ್ಲಿಷ್ ಜ್ಞಾನವಿಲ್ಲದಂತಹ ಬಸವಪ್ಪ ಶಾಸ್ತ್ರಿಗಳು ಸಿ ಸುಬ್ಬರಾವ್ ಅವರ ಸಹಾಯ ಪಡೆದು ಬಹುಜನ ಮೆಚ್ಚುಗೆಗೆ ಪಾತ್ರವಾಗುವ ರೀತಿಯಲ್ಲಿ ಈ ನಾಟಕವನ್ನು ರಚನೆ ಮಾಡಿದ್ದಾರೆ. ಇವರ ಶಿವಭಕ್ತ ಸುಧಾತರಂಗಿಣಿ ಅನ್ನುವಂತಹ ಕೃತಿಯಲ್ಲಿ ಬೇರೆ ಬೇರೆ ವೃತ್ತಗಳಲ್ಲಿ ರಚಿತವಾಗಿರುವಂತಹ 103 ಪದ್ಯಗಳಿರುವಂಥದ್ದು. ಕವಿಯು ಶಿವಭಕ್ತಿಯಲ್ಲಿ ತನ್ಮಯನಾಗಿ ಇದನ್ನು ರಚಿಸಿದಂತೆ ಕಂಡುಬರುತ್ತದೆ. ಭಕ್ತಿರಸಕ್ಕೆ ತಕ್ಕಂತಹ ಭಾವುಕತೆ, ಅದಕ್ಕೆ ತಕ್ಕ ಭಾಷೆ, ಭಾಷೆಗೆ ತಕ್ಕ ಲಾಲಿತ್ಯ ಮತ್ತು ಅರ್ಥ ಸಂಪತ್ತು ಪರಸ್ಪರ ಹೊಂದಿಕೊಂಡು ವಾಚಕರ ಮನಸ್ಸಿನಲ್ಲಿ ತನ್ಮಯತೆ ಸ್ಥಾಯೀಭಾವವಾಗುತ್ತದೆ. ಬಸವಪ್ಪ ಶಾಸ್ತ್ರಿಗಳ ಅಂಬಾ ಷೋಡಶ ಮಂಜರಿ ಅನ್ನುವಂತಹ ಕೃತಿ ಪಾರ್ವತಿಯ ಸ್ತೋತ್ರ ರೂಪವಾದ 18 ಪದ್ಯಗಳು ಧೃತ ವಿಲಂಬಿತ ವೃತ್ತದಲ್ಲಿ ರಚಿತವಾಗಿರುವಂಥದ್ದು. ಷೋಡಶವೆಂದರೆ 16 ಸಾಂಪ್ರದಾಯಿಕ ಸಂಖ್ಯೆ. ಶಾಸ್ತ್ರಿಗಳ ಪಾಂಡಿತ್ಯ, ಶಬ್ದ ಸಂಪತ್ತು, ಇಲ್ಲಿಯ ರಚನಾ ವೈಖರಿ ಅದ್ಭುತವಾಗಿ ತೋರುತ್ತದೆ. ಇವರ ಆರ್ಯ ಶತಕಂ ಅನ್ನುವಂತಹ ಕೃತಿ ಆರ್ಯೇಯದ ಜಗದಾಂಬೆಯನ್ನು ಕುರಿತು 160 ಪದ್ಯಗಳನ್ನು ಒಳಗೊಂಡಿರುವಂಥದ್ದು. ಜಗನ್ಮಾತೆಯಾದ ಪಾರ್ವತಿಯ ಪ್ರಶಂಸಾತ್ಮಕ ಪ್ರಾರ್ಥನೆಯೇ ಇದರ ವಸ್ತುವಾಗಿರುವಂಥದ್ದು. ಇವರ ತ್ರಿಷಷ್ಟಿ ಪುರಾತನ ಗಣಸ್ತವ ಅನ್ನುವಂತಹ ಕೃತಿಯಲ್ಲಿ ನಾನಾ ವೃತ್ತಿಗಳಲ್ಲಿ ರಚಿತವಾದಂತಹ ಸುಂದರವೂ ಗಂಭೀರವೂ ಮನೋಜ್ಞಾನವೂ ಆದಂತಹ 71 ಪದ್ಯಗಳಿರುವಂಥದ್ದು. 63 ಪುರಾತನ ಶಿವಭಕ್ತ ಗಣವನ್ನು ಸ್ತುತಿಸುವುದೇ ಇದರ ವಸ್ತುವಾಗಿರುವಂಥದ್ದು. ಇದರ ಆದಿಯಲ್ಲಿ ಸಂಗಮೇಶ್ವರ, ಪಾರ್ವತಿ, ವಿನಾಯಕ ಮತ್ತು ಬಸವೇಶ್ವರರ ಸ್ತುತಿಯನ್ನು ನೋಡಬಹುದು. ಶಂಕರ ಶತಕ ಅನ್ನುವಂಥದ್ದು ಬಸವಪ್ಪ ಶಾಸ್ತ್ರಿಗಳ ಅಪೂರ್ವವಾದ ಕೃತಿ. ಬಸವಪ್ಪ ಶಾಸ್ತ್ರಿಗಳ ಹಸ್ತಪ್ರತಿಗಳಲ್ಲಿನ ಶಿಥಿಲ ಕರುಡು ಪ್ರತಿಯಿಂದ ಶ್ರೀ ಎಂ.ಜಿ. ನಂಜುಂಡಾರಾಧ್ಯರು ಇದನ್ನು ಸಾಧ್ಯವಾದಷ್ಟು ಶುದ್ಧೀಕರಿಸಿ ಪ್ರಕಟಿಸುತ್ತಾರೆ. 59 ಕಂದಗಳಿರುವಂತಹ ಈ ಕೃತಿಯ ಪ್ರತಿ ಪದ್ಯದ ಆದಿಯಲ್ಲಿಯೂ ಮೊದಲ 1, 2, 3 ಅಕ್ಷರಗಳ ಪ್ರಾಸವನ್ನು ಯಶಸ್ವಿಯಾಗಿ ಉಳಿಸಿಕೊಳ್ಳಲಾಗಿದೆ. ಬಸವಪ್ಪ ಶಾಸ್ತ್ರಿಗಳ ಸಾವಿತ್ರಿ ಚರಿತ್ರೆ ಅನ್ನುವಂತಹ ಕೃತಿಯು 7 ಆಶ್ವಾಸಗಳ 198 ಪದ್ಯಗಳನ್ನೊಳಗೊಂಡಿರುವ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರುವಂತಹ ಕೃತಿ.
ಇವರ ನೀತಿಸಾರ ಸಂಗ್ರಹ ಅನ್ನುವಂತಹ ಕೃತಿಯಲ್ಲಿ 122 ಕಂದ ಪದ್ಯಗಳಿವೆ. ಇವರ ರೇಣುಕಾ ವಿಜಯ ಅನ್ನುವಂಥದ್ದು ಅಪೂರ್ಣ ಚಂಪು ಕಾವ್ಯ. ಇದರ 158 ಪದ್ಯಗಳು ಮಾತ್ರ ಲಭ್ಯವಾಗಿರುವಂಥದ್ದು. ಇವರ ದಮಯಂತಿ ಸ್ವಯಂವರ ಅನ್ನುವಂತಹ ಕಾವ್ಯದಲ್ಲಿ 4 ಆಶ್ವಾಸಗಳು ಮತ್ತು 458 ಪದ್ಯಗಳಿವೆ. ಬಸವಪ್ಪ ಶಾಸ್ತ್ರಿಗಳು ಕನ್ನಡದಲ್ಲಿ ಸ್ವತಂತ್ರ ಕೃತಿಗಳನ್ನು ರಚಿಸಿದ್ದು ಅವುಗಳೆಂದರೆ ಕೃಷ್ಣರಾಜಾಭ್ಯುದಯ, ಸಾವಿತ್ರಿ ಚರಿತ್ರೆ, ನೀತಿಸಾರ ಸಂಗ್ರಹ, ಶ್ರೀ ರೇಣುಕಾ ವಿಜಯ, ದಮಯಂತಿ ಸ್ವಯಂವರ. ಇವರ ಸ್ವತಂತ್ರ ಸಂಸ್ಕೃತ ಕೃತಿಗಳು ಬಿಲ್ವವೃಕ್ಷ ಪೂಜಾವಿಧಿ, ಶಂಕರಿ ನಕ್ಷತ್ರಮಾಲಾ, ಬಸವೇಶಾಷ್ಟಕ, ಅಷ್ಟಮೂರ್ತಿ ತನಯಾಶಕ. ಬಿಲ್ವವೃಕ್ಷ ಪೂಜಾವಿಧಿ, ಶಂಕರಿ ನಕ್ಷತ್ರಮಾಲಾ, ಬಸವೇಶಾಷ್ಟಕ, ಅಷ್ಟಮೂರ್ತಿ ತನಯಾಶಕ, ದಕ್ಷಿಣಾಮೂರ್ತ್ಯಾಷ್ಟಕ, ಶಂಕರಾಶತಕ, ಶಿವಾಷ್ಟಕಂ, ಶಿವಭಕ್ತಿ ಸುಧಾತರಂಗಿಣಿ, ತ್ರಿಷಷ್ಟಿ ಪುರಾತನ ಗಣಸ್ತವ, ಅಂಬಾ ಷೋಡಶ ಮಂಜರಿ, ಆರ್ಯಾಶತಕಂ, ಶಾರದಾ ದಂಡಕಂ. ಒಟ್ಟಾರೆ ಕನ್ನಡ ಸಾಹಿತ್ಯ ರಂಗದಲ್ಲಿ ಬಸವಪ್ಪ ಶಾಸ್ತ್ರಿಗಳ ಹೆಸರು ಚಿರಸ್ಥಾಯಿಯಾದದ್ದು. ಅವರ ಕನ್ನಡ ಶಾಕುಂತಲ ನಾಟಕದ ಭಾಷಾಂತರದಲ್ಲಿ ಮೂಲದ ಸೌಂದರ್ಯ, ಲಾಲಿತ್ಯ, ಓಜಸ್ಸುಗಳು ಪೂರ್ಣ ಪ್ರಮಾಣದಲ್ಲಿ ಮೂಡಿದೆ. ಕನ್ನಡ ಶಾಕುಂತಲದ ಅನೇಕ ಭಾಷಾಂತರಗಳಲ್ಲಿ ಬಸವಪ್ಪ ಶಾಸ್ತ್ರಿಗಳ ಕನ್ನಡ ಭಾಷಾಂತರ ಮೂಲಕ್ಕೆ ಅತ್ಯಂತ ಹತ್ತಿರವಾದದ್ದು ಮತ್ತು ಕಾಳಿದಾಸನ ಪ್ರತಿಭೆಗೆ ಕುಂದಿಲ್ಲದಂತೆ ಇರುವಂತಹ ಭಾಷಾಂತರವಿದಾಗಿದೆ. ಆದುದರಿಂದಲೇ ಅವರು ಪಂಡಿತೋತ್ತಮರಿಂದ ಅಭಿನವ ಕಾಳಿದಾಸ ಎಂಬ ಪ್ರಶಸ್ತಿಗೆ ಪಾತ್ರರಾಗುತ್ತಾರೆ. ಬಸವಪ್ಪ ಶಾಸ್ತ್ರಿಗಳ ಕುರಿತಾದಂತಹ ಈ ಕಿರುಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.